ಬೆಳಗ್ಗೆ ರಾಯರೆಡ್ಡಿ ನಾನು ಅಲ್ಲೇ ಇದ್ದೆ, ಮುಖ್ಯಮಂತ್ರಿ ಮನೆಯಲ್ಲಿದ್ದೆ. ರಾಯರೆಡ್ಡಿ ಅವರು ಹೇಳ್ತಾಯಿದ್ರು, ಸರ್ ಒಂದು ಗ್ಲೂಕೋಸ್ ಇಟ್ಟಿರಿ, ಎಳ್ಳೀರು ನೀರು ಇಟ್ಟಿರಿ, ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತ. ನಾನು ಅದೇ ಕೂತ್ಕೊಂಡು ವಾಚ್ ಮಾಡ್ತಾಯಿದ್ದೆ. ಸಾಹೇಬ್ರು ಎಳ್ಳೀರು ಕುಡಿತಾರ, ಗ್ಲೂಕೋಸ್ ಕುಡಿತಾರ, ಇಲ್ಲ ನೀರು ಕುಡಿತಾರ. ನೀನು ನಂಬ್ತಿರೋ ಬಿಡ್ತಾರೋ ಒಂದು ತುಟ್ಟು ನೀರು ಕುಡ್ದಿಲ್ಲ. ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದೊಂಥರ ಗಾಡ್ ಗಿಫ್ಟ್. ಅದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಸರ್. ಅದ್ರ ಜೊತೆಯಲ್ಲಿ ನಮಗೆ ನಿರೀಕ್ಷೆ ಇಟ್ಟಿರಲ್ಲ ಸರ್ ನಾವು ಯಾರು. ಇದು 5 ಗ್ಯಾರಂಟಿಯಿಂದ 52,000 ರೂಪಾಯಿ ಕೋಟಿ, 5 ಗ್ಯಾರಂಟಿಗೆ 52,000 ಕೋಟಿ ಮೇಲೆ ಜಾಸ್ತಿ ಆಗ್ತದೆ. ಅದರಿಂದ ನಮ್ಮ ಕಡೆಯಿಂದ ನಾವು ಪ್ರಪೋಸಲ್ ಕೊಟ್ಟಿದ್ವಿ ಸರ್. ನಾವು ಸರ್ ಜಾಸ್ತಿ ಆದ್ಯತೆ ನಮಗೂ ಅರ್ಥ ಆಗ್ತದೆ, ಕಷ್ಟ ಇರೋದು, ತಾವು ಜಾಸ್ತಿ ಕೊಡೋಕ್ಕಾಗಲ್ಲ, ತಾವು ಎಜುಕೇಷನ್ಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡಬೇಕಂತ ಕೇಳ್ಕೊಂಡ್ವಿ. ನಾವು ಬಜೆಟ್ ಬುಕ್ ನೋಡಾದ್ಮೇಲೆ ನಮಗೆ ಒಂಥರ ಆಶ್ಚರ್ಯ ಆಯಿತು. ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಬ್ದುಲ್ ಕಲಾಂ ಆಜಾದ್ 100 ಸ್ಕೂಲ್ ಕೊಟ್ಟಿದ್ದಾರೆ. ಅಂದರೆ ಎಜುಕೇಷನ್ಗೆ ಆದ್ಯತೆ ಕೊಟ್ಟಿದೆ. ಅದ್ರ ಜೊತೆಯಲ್ಲಿ ನಾನು ತಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಇದೆ ನನಗೆ. ನಾನು ಒಂದು ಪ್ರಪೋಸಲನ್ನು ಇಟ್ಟೆ. ನಾನು ನೋಡಿ ಸರ್, ನಿಮ್ಮ ಕಾಲದಲ್ಲಿ ನೀವು ಸ್ಯಾಂಕ್ಷನ್ ಮಾಡಿರೋದು ಮನೆಗಳು ಸ್ಲಮ್ ಬೋರ್ಡಲ್ಲಿ ಅದು 2015 ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ 5 ಲಕ್ಷ ಇಲ್ಲ ಸರ್, ಹೇಳ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ 15ರಿಂದ ಸಮ್ಮಿಶ್ರ ಸರ್ಕಾರ ಬಂತು 2018 ಮನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಅದಾದಮೇಲೆ BJP ಸರ್ಕಾರ ಬಂತು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಲಿಲ್ಲ ಸರ್. ಆಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಜವಾಬ್ದಾರಿ ಕೊಟ್ಟು ನಾನು ನಿಮ್ಮ ಕ್ಷೇತ್ರಕ್ಕೆಲ್ಲ ಬಂದಿದ್ದೆಲ್ಲ ಸರ್, ತೋರಿಸಿದ್ದೆ. ಹೌದು ಸರ್, ಜನ ಬೀದಿಯಲ್ಲಿದ್ದರು, ಬರೀ ದುಡ್ಡು ಇಸ್ಕೊಬಿಟ್ಟವ್ರೆ, ಮನೆ ಒಕ್ಕಟ್ಟಕ್ಕಾಗ್ತಾ ಇಲ್ಲ. ಅದು ಬಜೆಟಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದೀರಾ ಸರ್. ನೀವು 1,18,000 ಮನೆ ಅಂತ 91,000 ಆ್ಯಕ್ಚುಲಿ ಇದ್ದಿದ್ದು 1,81,000 ಮನೆ. ಇನ್ನೊಂದು ಹಂತದಲ್ಲಿ 61 ಮನೆಗಳು ಕಂಪ್ಲೀಟ್ ಆಗಲಿಲ್ಲ. 1,18,000 ಮನೆಗೆ ಬೆನಿಫಿಷರಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದ್ದಿಲ್ಲ. ಇದರಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ನಾನು ಕೇಳಿದೆ, ತಾವು ಬಡವ್ರ ಪರ ಇದ್ದೀರಾ ಅಂತ ನಾನು ಕೇಳಿದೆ. ನಾನು ಕಣ್ಣಾರೆ ಇವತ್ತು ನೋಡಿದ್ದೀನಿ. ತಾವು ಹೆಂಗೆ ಸರ್ ಇದು ಒಪ್ಕೊಂಡ್ರಿ ಅಂತ ನನಗೆ ಆಶ್ಚರ್ಯ ಆಯಿತು. 5 ಲಕ್ಷ ಏನು 5 ಲಕ್ಷ ಕೊಡೋದು ಹೆಂಗೆ ಸಾಧ್ಯ ಇಂಥ ಟೈಮಲ್ಲಿ? ಇದು 5 ಗ್ಯಾರಂಟಿದಲ್ಲೂ 5 ಲಕ್ಷ ಕೊಡಬೇಕಾದ್ರೆ ಬೇರೆ ಯಾರಿದ್ರೂ ಸಾಧ್ಯ ಅಲ್ಲ ಸರ್. ತಾವು ಹೆಂಗೆ ಒಪ್ಕೊಂಡ್ರಿ ಅಂತ ಸ್ವಲ್ಪ ದಯಮಾಡಿ ಹೇಳ್ಬೇಕಂತ ಸರ್. ಒಂದು ಬಡವ್ರ ಪರವಾಗಿ ನೀವು ವಕಾಲತ್ತು ಹಾಕಿದ್ರಿ, ಮತ್ತು ಅದು ವಾಸ್ತವಿಕವಾಗಿದ್ದಂಥ ವಿಚಾರ. ಬಡವರು ಯಾರೂ ಕೂಡ 5 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಬಡವರಿಗೆ ಮನೆಗಳನ್ನೇ ಕೊಡೋಕ್ಕಾಗೋದಿಲ್ಲ, ಅವ್ರಿಗೆ 5 ಲಕ್ಷ ಅವರಿಂದ ಕೊಡ್ತೀವಿ ಅಂತ ತಗೋತೀವಿ ಅಂತಂದರೆ ಬಡವ್ರಿಗೆ ಮನೆಯೇ ಕೊಡೋಕ್ಕಾಗಲ್ಲ. ಸೊ ಒಂದು ಮನೆಯೂ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಯೋಚನೆ ಮಾಡಿ, ಬಡವ್ರಿಗೆ ಮನೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ, ಜವಾಬ್ದಾರಿ. ಅದಕ್ಕೋಸ್ಕರ ಸರ್ಕಾರನೇ ನಾವು 4 ಲಕ್ಷ ಕೊಡ್ತೀವಿ ಅಂತೇಳಿ ಅದನ್ನು ಯೋಚನೆ ಮಾಡಿ ಅದನ್ನು ಕೊಡ್ತಕ್ಕಂಥ ತೀರ್ಮಾನ